ಇವತ್ತು ತೋಟಕ್ಕೆ ಹೋಗೋದು ಐತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬೆಳಗ್ಗೆ ಎದ್ದು ಚಪಾತಿ ಹಂಗೇನೆ ಪಲ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಕೆಡವಾರು ಬರ್ತಾರೆ, ಹಂಗಾಗಿ ಬೇಗ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಹಾಗೆಯೇ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ಅಂದರೆ ಕಾಯಿ ಕೆಡವ ಅವ್ರಿಗೆ, ಕಾಯಿ ಕೆಡವರು ಇರ್ತಾರಲ್ಲ ಅವರಿಗೆ ಮುದ್ದೆ ಬೇಕು, ಇಲ್ಲಾಂದರೆ ಚಪಾತಿ ಬೇಕು. ತಿಂಡಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಬೆಳಗ್ಗೆನೇ ಬೇಗ ಚಪಾತಿ ಮಾಡಿದ್ದೀನಿ. ನಮಗಾದರೆ ತಿಂಡಿನೇ ಮಾಡಿಬಿಡ್ತಿದ್ದೆ ನಾನು, ಬೇಗ ಆಗುತ್ತೆ ಅಂತ ಹೇಳಿ. ಅವರು ಊಟ ಮಾಡಲ್ಲ ಅಂತ ಹೇಳಿ ತಿಂಡಿ ಇಷ್ಟಪಡಲ್ಲ, ಯಾಕಂದರೆ ಬೆಳಗಿಂದ ಸಾಯಂಕಾಲದವರೆಗೂ ಅವರು ಪಾಪ ಗಳ ಎಲ್ಲ ಇಟ್ಕೊಂಡು ಕಾಯಿ ಕೆಡಬೇಕಲ್ಲ, ತಿಂಡಿ ಎಲ್ಲ ತಿಂದರೆ ಸರಿ ಹೋಗಲ್ಲ ಅಂತ ಹೇಳಿ ಅವ್ರಿಗೆ ಮುದ್ದೆ ಚಪಾತಿ ಏನಾರು ಹೇಳ್ತಾರೆ. ಅದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಯೆಲ್ಲ ಇಷ್ಟೆಲ್ಲ ಆಯಿತು ಚೆನ್ನಾಗೆಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಸುಡ್ತಾಯಿದ್ದೀನಿ. ಎಲ್ಲ ಬೇಯಿಸ್ಬಿಟ್ಟು ತೆಗ್ದಿಡ್ತೀನಿ. ಆ ಪಲ್ಯನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ನಾನು ಅಲೆಯ ಪಲ್ಯ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ಆಮೇಲೆ ಚಟ್ನಿನೂ ಬೇಕು. ನಮ್ಮ ಮನೆಯವರಿಗೆ ಬರೀ ಪಲ್ಯ ಮಾಡಿದರೆ ಇಷ್ಟ ಆಗೋಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಚಟ್ನಿನೂ ಇರಬೇಕು. ಪಲ್ಯ ಇಲ್ಲ ಅಂದರೂ ಪರವಾಗಿಲ್ಲ, ಚಟ್ನಿ ಇರಬೇಕು ಅವ್ರಿಗೆ. ಅದಕ್ಕೆ ನೋಡಿ, ಇಲ್ಲಿ ಬೀಟ್ರೋಟ್ ಪಲ್ಯನ ತುರಿದು ಒಗ್ಗರಣೆ ಮಾಡಿದ್ದೀನಿ. ನಾನು ಸ್ವಲ್ಪ ಕಲ್ಲರೆಲ್ಲ ಕಡಿಮೆ ಬರೋ ಥರ ಮಾಡಿದೆ. ಫುಲ್ಲು ರೆಡ್ಡಗಿದ್ರೆ ಇಷ್ಟಪಡಲ್ಲ ಕೆಲವರು, ಅದಕ್ಕೆ ಏನು ಮಾಡ್ತೀನಿ, ಚೆನ್ನಾಗಿ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಟೆ ಒಂದು ಅರ್ಧ ಗಂಟೆ ನೀರಾಗಿ ಹಾಕಿಟ್ಬಿಟ್ರೆ ಪೂರ್ತಿ ಕಲರ್ ಬಿಟ್ಕೊಳ್ಳುತ್ತೆ. ಆಮೇಲೆ ಒಗ್ಗರಣೆ ಮಾಡಿದರೆ ಇಷ್ಟೊಂದು ಕಲರ್ ಕಾಣಿಸಲ್ಲ, ಈ ಥರ ಕಾಣಿಸುತ್ತೆ. ಫುಲ್ಲು ರೆಡ್ ಬಂದುಬಿಡುತ್ತಿಲ್ಲ ಅಂದರೆ ಒಂಥರ ಬೀಟ್ರೋಟ್ ಗೊತ್ತಲ್ಲ, ಆ ಥರ ಬಂದುಬಿಡುತ್ತೆ ಅಂತೇಳಿ ಸ್ವಲ್ಪ ಕಲರೆಲ್ಲ ಹೋಗೋ ಥರ ಮಾಡಿ ಬಸ್ತು ಅದನ್ನೆಲ್ಲ ಕ್ಲೀನಾಗಿ ಹಿಂಡಿ ಒಗ್ಗರಣೆ ಮಾಡಿದರೆ ಈ ಥರ ಕಲರ್ ಕಡಿಮೆ ಬರುತ್ತೆ ಬೀಟ್ರೋಟು. ಹಾಗಾಗಿ ಬೀಟ್ರೋಟ್ ಪಲ್ಯನ ಈ ಥರ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಚಟ್ನಿನೂ ಮಾಡಬೇಕು, ಚಟ್ನಿ ಇಲ್ಲ ಅಂದರೆ ಬೇಜಾರಾಗ್ಬಿಡ್ತಾರೆ ನಮ್ಮ ಮನೆಯವರಂತೂ. ಏನು ಇಷ್ಟು ಮಾಡೋಕ್ಕಾಗಲ್ಲ ಅಂತ ಸಿಟ್ಟು ಮಾಡ್ಕೊತಾರೆ ಅಂತ ಹೇಳಿ ಚಟ್ನಿನೂ ಮಾಡಬೇಕು. ಇನ್ನೇನು ರೆಡಿ ಮಾಡ್ತೀನಿ. ಸ್ವಲ್ಪ ಮೊಳಕೆ ಹುರುಳಿ ಕಾಳು ಇದ್ದಾವೆ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಚಟ್ನಿ ಮಾಡೋಣ ಅಂತ ಹೇಳಿ, ಅಂದರೆ ನಾನು ಯಾವಾಗಲೂ ಅವಾಗವಾಗ ಸ್ವಲ್ಪ ಡಿಫ್ರೆಂಟಾಗಿರೋ ಚಟ್ನಿನೇ ರೆಡಿ ಮಾಡ್ತಾನೆ ಇರ್ತೀನಿ. ಹೆಸ್ರು ಕಾಳು ಇರ್ಬೋದು, ಹುರುಳಿಕಾಳು ಇರ್ಬೋದು, ಈ ಥರ ಏನಾದರೂ ಇದ್ದರೆ ಅವನ್ನ ಹುರಿದು ಚಟ್ನಿ ಮಾಡೋದು ಈ ಥರ ಮಾಡ್ತಿರ್ತೀನಿ. ಮೊಳಕೆ ಹುರುಳಿಕಾಳದ ಒಂದು ಅವನ್ನ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಫ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ ಇದಂತೂ. ಹಳೆ ಕಾಲದ ರೆಸಿಪಿ ಇವೆಲ್ಲ, ಏನು ಇವಾಗೇನು ಹೊಸ್ದಾಗೇನೂ ಅಲ್ಲ. ಹೊಸಬ್ರಿಗಂತೂ ಇವೆಲ್ಲ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ಇವಾಗ ಹೊಸ್ದಾಗೆಲ್ಲ ಅಡುಗೆ ಮಾಡೋ ಕಲಿತಾರಲ್ಲ ಹೆಣ್ಮಕ್ಳು, ಅಂಥವ್ರಿಗೆ ಸಾಮಾನ್ಯ ಗೊತ್ತಿಲ್ಲ ಅನಿಸುತ್ತೆ. ಭಾಳ ಟೇಸ್ಟ್ ಇರುತ್ತೆ ಈ ಥರ ಹುರುಳಿಕಾಳು ಹುರಿದು, ಆಮೇಲೆ ಹೆಸರು ಕಾಳು ಹುರಿದು, ಅವನ್ನೆಲ್ಲ ಹುರಿದು ಸ್ವಲ್ಪ ನೆನೆಸಿ ಚಟ್ನಿ ಮಾಡಿಬಿಟ್ರೆ, ಏನಿಲ್ಲ ಹುರಿದು ಒಂದು ಸ್ವಲ್ಪ ನೀರಾಗಿ ಹಾಕಿಟ್ಬಿಟ್ರೆ ಒಂದು 10 ನಿಮಿಷ ಎಲ್ಲ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಆಮೇಲೆ ರುಬ್ಬೋದು. ಡೈರೆಕ್ಟಾಗಿ ಹಂಗೆ ಹೆಸ್ರು ಕಾಳು ಅವನ್ನೆಲ್ಲ ರುಬ್ಬಕ್ಕೆ ಹೋದರೆ ಅಷ್ಟೊಂದು ನುಣ್ಣಗಾಗಲ್ಲ. ಅದಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಮೊಳಕೆ ಕಾಳು ಹೆಂಗೆ ಗೊತ್ತರೆ ಅಷ್ಟೊಂದೇನು ಗಟ್ಟಿ ಇರಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡಿ ರುಬ್ಬಿಡ್ಬೋದು ಡೈರೆಕ್ಟಾಗಿ. ಒಂದು ಸ್ವಲ್ಪ ಕಾಯಿ ತುರಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಚಟ್ನಿಗೆ ಏನೇನು ಪದಾರ್ಥ ಬೇಕಾಗುತ್ತೆ ಎಲ್ಲ ಪದಾರ್ಥನೂ ರೆಡಿ ಮಾಡಿಟ್ಟಿನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಬೆಲ್ಲ, ಹಾಗೆಯೇ ಖಾರದ ಪುಡಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕಲ್ಲ, ಸ್ವಲ್ಪ ಖಾರದ ಪುಡಿ ಇಲ್ಲಾಂದರೆ ಒಣಮೆಣ್ಸಿಕಾಯಿ ಹಾಕ್ಬೋದು. ಒಗ್ಗರಣೆ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟು ಹಾಕಿ ರುಬ್ಬಿ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗಳಿಗೆ ಯಾವಾಗಲೂ ಏನು ಚಿಂತೆ ಅಂತಂದರೆ ಕಲರ್, ಅಮ್ಮ ನಾನು ಜಾಸ್ತಿ ಕಲರ್ ಇದ್ದೀನಿ, ನೀ ಕಲರ್ ಇದೆಯಾ ಅಂತ ನೋಡೋದು ಅಷ್ಟೇ. ಅವಳಿಗೆ ಯಾವಾಗಲೂ ಹಿಂಗೆ ಕೂತ್ಕೊಂಡಿದ್ವಿ ಅಂದರೆ, ನೋಡಮ್ಮ ನಾನೇ ನಿನಗಿಂತ ಜಾಸ್ತಿ ಕಲರ್ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಹ್ಞೂನಮ್ಮ ಚೆನ್ನಾಗಿದೆಯಾ, ನೀನು ಚೆನ್ನಾಗಿದೆಯಾ ಬಿಡು ಅಂತ ಹೇಳಿದರೂ ಕೇಳಲ್ಲ. ನೋಡು ನಾನೇ ಕಲರ್. ಹೆಣ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ಏನಂದರೆ ಕಲರ್ ಅಂದರೆ ಭಾರಿ ಇಷ್ಟ. ಚೆನ್ನಾಗಿ ವೈಟ್ ಎಲ್ಲ ಇರಬೇಕು ಅಂತ ಆಸೆ ಪಡ್ತಾರಲ್ಲ, ಹಂಗಾಗಿ ಅವಳು ಯಾವಾಗಲೂ ಅದನ್ನೇ ಹೇಳ್ತಿರ್ತಾಳೆ. ಹೌದು ನೀನು ಚೆನ್ನಾಗಿದೆಯಾ, ನೀನು ಕಲರ್ ಇದೆಯಾ ಬಿಡು ಅಂದರೂ ಸಹ ಕೇಳಲ್ಲ. ನನ್ನ ಮಗ ಸ್ವಲ್ಪ ಕಲರ್ ಅವ್ನು ಕಡಿಮೆ ಇದ್ದಾನೆ, ಅವನಿಗೆ ಹೇಳ್ತಿರ್ತಾಳೆ, ನೋಡು ನಾನು ಇಷ್ಟು ಕಲರ್ ಇದ್ದೀನಿ, ನೀನು ಬ್ಲ್ಯಾಕ್ ಇದೆಯಾ ಅಂತ. ಅವನು ಒಳನಂಗೆ ಆಡ್ತಾನೆ. ಅವಾಗ ಹೋಗ್ಲಿ ಬಿಡಪ್ಪ, ಕಪ್ಪು ಕಸ್ತೂರಿ ತಾನೆ, ಯಾಕಂಗೆ ಆಡ್ತೀಯ, ಕಪ್ಪು ಕಸ್ತೂರಿ ಕಣೋ, ಚೆನ್ನಾಗಿರೋ ಕಸ್ತೂರಿ ಬೀಜ ಗೊತ್ತಲ್ಲ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಇರುತ್ತಲ್ಲ, ಹಂಗೆ ಅಕ್ಕನ ಮಾತು ಏನು ಕೇಳ್ತೀಯ ಅಂತ ಹೇಳಿ ಸಮಾಧಾನ ಮಾಡಿಬಿಡ್ತೀನಿ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ತಗೊಂಡು ತೋಟಕ್ಕೆ ಬಂದ್ವಿ. ಇಲ್ಲಿ ನಾನು ಕಾಯಿ ಎಡ್ಕೋ ಕೆಲಸ ಇವತ್ತು. ನಮ್ಮ ಮನೆಯವರು ಈಗ ಅಲ್ಲಿ ಕಾಯಿ ಕೆಡವ ಹಣ್ಣಿರುತ್ತೆ, ಆ ಹಣ್ಣಿನ ಜೊತೆಗೆಲ್ಲ ಹಿಂದೆ ಹೋಗ್ಬೇಕಾಗುತ್ತೆ. ಪಾಪ ಅವರು ಕೈಯಾಗಿ ಹಿಡ್ಕೊಂಡಿರ್ತಾರೆ, ಒಂಚೂರು ಹೆಲ್ಪ್ ಮಾಡಬೇಕು. ಆಮೇಲೆ ಕಾಯೆಲ್ಲ ನೋಡಬೇಕು ಚೆನ್ನಾಗಿದ್ದಾವೆ ಇಲ್ಲ ಅಂತಯ್ಯ. ಅದಕ್ಕೆ ನಮ್ಮ ಮನೆಯವ್ರು ಆ ಹಣ್ಣಿನ ಜೊತೆಗೆ ಇರಬೇಕಾಗುತ್ತೆ ಅಂತೇಳಿ ನಾನು ಕಾಯಿ ಅಡಕ್ಕೆಂದೆಲ್ಲನ ಟ್ಯಾಕ್ಟ್ರ್ ಒಳಗೆ ಹಾಕ್ತೀನಿ.
ಒಂದೊಂದು ಸತಿ ಎಲ್ಲ ಟ್ಯಾಕ್ಟ್ರಿ ಬಡ್ಡೆಗೆ ಹಾಕ್ಬಿಡ್ತೀನಿ, ನಮ್ಮ ಮನೆಯವ್ರು ಹಾಕ್ತಾರೆ. ಅಂದರೆ ಒಬ್ರು ಯಾರು ಒಬ್ಬರು ಬರ್ತಿದ್ರು ಕಾಯಿ ಎಡ್ಕೋಕ್ಕೆ. ಈ ಸರಿ ಏನು ಬೇಡ ನಾನೇ ಅಡಗ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಒಬ್ರು ಯಾರನ್ನಾರೇ ಜೊತೆ ಕರ್ಕೊಂಬಂದರೆ ಅವ್ರಿಗೆ ಒಂದು 300-400 ರೂಪಾಯಿ ಕೊಡಬೇಕು. ಕಾಯಿ ಬೀಳೋದು ನೋಡಿದ್ರೆ ಕಡಿಮೆ ಬೀಳ್ತವೆ, ಸುಮ್ಮನೆ ಅವ್ರಿಗೆ ಯಾಕೆ ಕೊಡೋದು, ನಾನೇ ಅಡಗ್ಬಿಡ್ತೀನಿ ಬಿಡು ಅಂತ ಹೇಳಿದೆ. ಸರಿ ಅಂತ ಹೇಳಿ ಕರ್ಕೊಂಡು ಹೋದರು. ಹೋಗೋದಕ್ಕೋಗಿ ಬಿಸಿಲು ಅಂದರೆ ಭಯಂಕರ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಇನ್ನೇನು ನಮಗೆ ಬಿಸಿಲಾಗೆಲ್ಲ ಕೆಲಸ ಮಾಡಿ ಅಭ್ಯಾಸ ಐತೆ. ತೋಟದಾಗೇನು ಬಿಸಿಲು ಕಾಣಲ್ಲ ಅಷ್ಟೊಂದು, ಅಡಿಕೆ ತೋಟ, ಅಡಿಕೆ ಮರಗಳೆಲ್ಲ ಇದ್ದಾವಲ್ಲ, ಹಂಗಾಗಿ ಅಷ್ಟೊಂದೇನು ಬಿಸಿಲು ಕಾಣಿಸ್ಲಿಲ್ಲ. ಆದ್ರೂ ಆಪ್ರೇಷನ್ನೆಲ್ಲ ಆದಮೇಲೆ ನನಗೆ ಅಷ್ಟೊಂದು ಕೆಲಸ ಮಾಡೋಕ್ಕೆ ಸಾಕತ್ತು ಕಷ್ಟ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸಿಸೇರಿಯನ್ ಟೈಮಲ್ಲಿ ಅನಸ್ತೇಷಿಯಾ ಇಂಜೆಕ್ಷನ್ ಕೊಡಬೇಕಾದ್ರೆ ಅವು ನರ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ದಾರ ಹತ್ರ ಚುಚ್ಚಿ ಬೋನ್ಸ್ ಎಲ್ಲ ಡ್ಯಾಮೇಜ್ ಆಗಿರ್ತವೆ ನಿಜವಾಗ್ಲೂ. ಅದೊಂದು ಭಾಳ ಬೇಜಾರು ಅನಿಸುತ್ತೆ. ಹಂಗಾಗ್ಬಿಟ್ಟು ನನಗೆ ಕೆಲಸ ಮಾಡೋಕ್ಕೆ ಭಾಳ ಕಷ್ಟ ಅನಿಸುತ್ತೆ. ಈ ಜಾಸ್ತಿ ಈ ಬೆನ್ನೆಲುಬಿಂದೆ ಜಾಸ್ತಿ ನೋವು ಬರುತ್ತೆ ನನಗೆ ಅವಾಗ. ಅದೊಂದು ಭಾರಿ ಕಷ್ಟ. ಇಲ್ಲ ಅಂದಿದ್ರೆ ನಾನು ಹೆದರ್ತಾನೆ ಇರಲಿಲ್ಲ, ಯಾವ ಕೆಲಸ ಇಷ್ಟು ಬೇಕಾದರೂ ಕೆಲಸ ಮಾಡೇ ಬಿಡ್ತಿದ್ದೆ. ಈಗ ಗೊತ್ತಾಗ್ತೈತೆ ಭಾರಿ ಬೆನ್ನಂತೂ ಸಖತ್ ನೋವು ಬರ್ತೈತೆ. ಹಂಗಾಗ್ಬಿಟ್ಟು ಕಾಯಿ ಅಡ್ಕೋಕ್ಕೂ ಆಗಂಗಿಲ್ಲ, ಸುಮ್ಮನೆ ಕುತ್ಕೊಳಕ್ಕೂ ಆಗಂಗಿಲ್ಲ ಅನ್ನಂಗಾಗ್ಬಿಟ್ಟೈತೆ. ನಮ್ಮ ಮನೆಯವ್ರಿಗಂತೂ ಸಿಟ್ಟು ಬರುತ್ತೆ ಅಂದರೆ ಇವತ್ತು ಸಖತ್ ಸಿಟ್ಟು ಬರುತ್ತೆ. ಕಾಯಿನೇ ತಗೊಂಡು ಎತ್ತಿ ತಲೆಗಿಲಿಗೆ ಹೊಡಿಬೇಕು ಅನ್ನೋ ಸಿಟ್ಟು ಬರುತ್ತೆ. ಯಾಕಂತಂದ್ರೆ ಕಾಯಿ ಅಡ್ಕೋಕ್ಕೆ ಆಗ್ತಿಲ್ಲ ನನಗಂತೂ, ಬೆನ್ನು ನೋವು ಬರ್ತೈತೆ. ಮನೆಯಾಗೆ ನಾನು ಯಾಕೆ ಬಿಡ್ತೀನಿ, ಯಾಕೆ ಸುಮ್ಮನೆ ಕೂಲರ್ಗೆಲ್ಲ ದುಡ್ಡು ಕೊಡೋದು ಅಂತ ಹೇಳಿ ಬೈಕೆಂದು ಪೋಸ್ ಕೊಟ್ಕೊಂಡು ಬಂದುಬಿಟ್ಟಿನಿ. ಇಲ್ಲಿ ನೋಡಿರ ಅಲ್ಲೇ ಒಂದು ಸ್ವಲ್ಪನೂ ಅಡ್ಕಿಲ್ಲ, ಅಲ್ಲೇ ಸುಸ್ತಾಗಿ ಬೆನ್ನಂತೂ ಸೇರ್ತೈತಿ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಬಾಯಿ ಬಿಡೋಕ್ಕೂ ಆಗಂಗಿಲ್ಲ, ಸುಮ್ಮನೆ ಇರೋಕ್ಕೂ ಆಗಂಗಿಲ್ಲ. ಒಂಥರ ಹಿಂಗೆ ತಿಂದು ಹಂಗಾಗ್ಬಿಟ್ಟಿನಿ ನಿಜವಾಗ್ಲೂ. ನನಗಂತೂ ಅಷ್ಟಿಷ್ಟು ಬಿಡತ್ಲಾಗತ್ತ. ಯಾಕಾರೆ ಹೇಳಿನಪ್ಪ ದೇವರೇ ನಂಗೆ ಆಗ್ಬಿಡುತ್ತೆ. ಅದಕ್ಕೆ ಹೆಣ್ಮಕ್ಳು ಒಂಚೂರು ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದು. ನಾನಂತೂ ಯಾವಾಗಲೂ ಮುಂದೆ ಏನಾರು ಒಂದು ಮಾತಾಡ್ಬಿಡೋದು, ಆಮೇಲೆ ಸರಿ ಬೈಸ್ಕೊಳೋದು ಇದೇ ಆಗ್ಬಿಡುತ್ತೆ ಯಾವಾಗಲೂ. ಬಿಡತ್ಲಾಗೆ ಯಾರನ್ನ ಒಬ್ರು ಕರ್ಕೊಂಬಂದು ಕಾಯಿ ಎಡಗ್ಸಿಂದು ಹೋಗೋರು. ನಾನು ಪ್ರತಿ ಸತಿನೂ ಒಂದು ಅಕ್ಕ ಬರೋಳು ಪಾಪ, ಕಾಯಿ ಎಡ್ಕೋದು ಹೋಗೋದು, ಅಕ್ಕ ದುಡ್ಡಿಸ್ಕೊಂಡು ಹೋಗೋದು. ನಾನು ಅಯ್ಯೋ 300-400 ರೂಪಾಯಿ ಕೊಡಬೇಕು, ಸಿಗೋದಿಷ್ಟು ಕಾಯಿ ಸಿಗ್ತವೆ ಅಂತ ನಮ್ಮ ಮನೆಯವ್ರ ಜಗಳನೇ ಮಾಡ್ಕೊಂಡು ನಾನೇ ಬಂದುಬಿಡ್ತೀನಿ ಅಂತ ಹೇಳಿ ಪೋಸ್ ಕೊಟ್ಕೊಂಡು ಬಂದೀನಿ. ಬಂದಮೇಲೆ ಗೊತ್ತಾಗ್ತೈತೆ ಭಗವಂತ ಸುಮ್ಮನೆ ಇರಲಿಲ್ಲ, ಯಾಕಾರೆ ಸುಮ್ಮನೆ ಇರಲಿಲ್ಲ ಅಂತಯ್ಯ. ನನ್ನ ಬಾಯಿ ಇಂಥದ್ದೇನಂತ ನಾನೇ ಬೈಕಿನೋದು ಯಾವಾಗಲೂ ಇದೇ ಗೊಳಾಗ್ಬಿಡ್ತು ನನಗಂತೂ. ನನ್ನ ಮಗಳು ನಾನು ಕೂತ್ಕೊಂಡು ಕಲ್ಲರಿಂಗಿ ಅದು ಇದು ಅಂತ ಮಾತಾಡ್ತಿದ್ವಾ. ಈಗ ನೋಡ್ರೆ ಬಿಸಿಲಿಗೂ ಅದಕ್ಕೂ ಕರೆಂಟ್ ಹೊಡೆದಕ್ಕೆ ಆಗ್ಬಿಟ್ಟಿನಿ. ಭಗವಂತ ಕಲರು ಬೇಡ ಏನು ಬೇಡ, ನೆಲ ಸಿಕ್ಕಿದ್ರೆ ಸಾಕು ನಂಗೆ ಆಗ್ಬಿಟ್ಟಿತ್ತಪ್ಪ. ನಮ್ಮ ಫ್ರೆಂಡ್ಗಳೆಲ್ಲ ಹೇಳ್ತಿರ್ತಾರೆ ಬೇಡ ಕಣೆ ತರಕಾರಿ ಹಾಕಿ ಬೇಡ ಅದು ಇದು ಅಂತಯ್ಯ. ಏನು ಮಾಡೋಣ, ಆಸೆ ಅನ್ನೋದೊಂದು ಇರುತ್ತಲ್ಲ ಹೆಣ್ಮಕ್ಳಿಗೆ, ತರಕಾರಿ ಹಾಕಿಬೇಕು, ಅದರ ಬೆಳೆ ದುಡಿಬೇಕು. ಅಯ್ಯೋ ದುಡಿಯೋದು ಬೇಡ, ಈ ಕಷ್ಟ ಬೇಡ ಅನ್ನಂಗಾಗುತ್ತೆ. ಆದರೂ ರೈತರು ಬುದ್ಧಿ ಬಿಡ್ತೀವಿ ನಾವು, ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ರೈತರ ಕೆಲಸ ಇಷ್ಟ ಮಾಡ್ತಿರ್ತೀವಿ. ಒಂದೊಂದ್ಸತಿ ಆದಾಯನೂ ಸಿಗೋಲ್ಲ, ಏನೂ ಇಲ್ಲ, ಅದೊಂದು ಬೇಜಾರು. ಏನಾರ ಆಗ್ಬಿಟ್ಲತ್ಲಾಗೆ ಅಂದರೆ ಮದುವೆ ಮುಂಚೆ ಎಲ್ಲ ಕೆಲಸ ಸಖತ್ತಾಗೇನು ಸಖತ್ತಂದ್ರೆ ಸಖತ್ತಾಗಿ ಕೆಲಸ ಮಾಡ್ತಿದ್ವಿ. ಆವಾಗ ನಂಗೆ ಈಗಲೂ ಮಾಡಿಬಿಡ್ತೀನಿ ಅಂತ ಹಾರಾಡ್ತೀನಿ ನಾನಂತೂ. ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಆದರೂ ಏನಾರು ಒಂದು ಮಾಡ್ಕೋಬೇಕು. ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ, ಮಕ್ಕಳದು ಫೀಸ್ಗಳು, ಸ್ಕೂಲ್ ಫೀಸ್ಗಳು ಇವೆಲ್ಲ ಇರ್ತಾವಲ್ಲ ಅಂತ ಹೇಳಿ ಏನಾರು ತರಕಾರಿ ಹಾಕಿ ನಾನು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಹಾಕ್ಕೊಡು ಅಂತ. ಈ ಕಡೆ ಪಕ್ಕದಾಗೆ ಸಣ್ಣ ತೆಂಗಿನ ಗಿಡ, ಅಡಿಕೆ ಗಿಡ ಅದಾವೆ. ಅದರೊಳಗೆ ತರಕಾರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತಯ್ಯ. ಮಳೆ ನೋಡಿರೋ ಹೋಗಿ ಮುಗಿಲು ಸೇರ್ಕೊಂಬಿಟ್ಟೈತಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಈ ವರ್ಷ ಮಳೆದೊಂದು ಹೆದರಿಕೆ ಆಗ್ತೈತಿ. ಇನ್ನು ಏನೇನು ಮಾಡಬೇಕಾಗುತ್ತೋ ಏನೋ ಅದೊಂದು ಸ್ವಲ್ಪ ಭಯ ಶುರು ಆಗ್ಬಿಟ್ಟೈತಿ. ಮಳೆ ನೋಡಿರೋ ಪೂಟ ಇಲ್ಲ. ಬಸವನಬ್ಬ ಆದರೂ ಮಳೆ ಇಲ್ಲ ಅಂದರೆ ರೈತರ ಜೀವನ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಮುಂಗಾರು ಮಳೆಗಳು ಬಂದಿಲ್ಲ ಅಂದರೆ ಅರ್ಧ ಬೆಳೆಗಳೇ ಇಲ್ಲ. ಹೆಸ್ರು, ಎಳ್ಳು ಇಂಥವೆಲ್ಲ ಬೆಳೆಯುತ್ತಾರಲ್ಲ ಅವೆಲ್ಲ ಇಲ್ದಂಗೆ ಆಗ್ಬಿಡ್ತವೆ. ಇನ್ನೂ ಇಷ್ಟು ಕಾಯೆಲ್ಲ ದುಂಡ್ಗೆ ಹಾಕಿನಿ. ಇನ್ನೇನು ನೋಡ್ರಿ ಇಲ್ಲಿ ಇವಾಗ ಇನ್ನೇನು ಮನೆ ಕಡೆಗೆ ಹೊರಡೋದಷ್ಟೇ. ಮನೆ ಹೋಗಿ ನೆಲ ಸಿಕ್ಕಿದ್ರೆ ಸಾಕಪ್ಪ ನಂಗೆ ಆಗ್ಬಿಟ್ಟೈತಿ. ಯಾಕಾರೆ ಹೇಳಿದ್ದು ನಂಗಾಗಿ. ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ಎಲ್ಲರೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಒಂದು 45-50 ವ್ಯೂಸ್ ಬರ್ತಾಯಿದ್ದಾವೆ. ಸ್ಟಾರ್ಟಿಂಗಿನೇನು ಅಷ್ಟೆಲ್ಲ ವ್ಯೂಸ್ ಬರೋದು. ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಷ್ಟೋ ಜನ ಸುಮ್ಮನೆ ಹೊಲ್ದಾಗ ಕೆಲಸ ಮಾಡೋರಂಗೆ ವೀಡಿಯೋ ಮಾಡ್ತಾರೆ, ಅಂಥವ್ರಿಗೆಲ್ಲ ಲಕ್ಷಾಂತರ ವ್ಯೂಸ್ ಬರುತ್ತೆ.
ರೈತರುಗಳಿಗೆ ನಿಜವಾದ ರೈತರುಗಳಿಗೆ ವ್ಯೂಸ್ ಕಡಿಮೆ ಅಂತ ಹೇಳಿ ಬೇಜಾರಾಗುತ್ತೆ. ಪರವಾಗಿಲ್ಲ, ನೋಡೋಣ ವೀಡಿಯೋಸ್ ಮಾಡ್ತಾ ಮಾಡ್ತಾ ಮುಂದಿನ ದಿನಗಳಿಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಸೊಪ್ಪು ಮಲೆನಾಡು ಕಡೆ ಬರುತ್ತಲ್ಲ, ಅನ್ನೆಗೊನೆ ಸೊಪ್ಪು ಅಂತಲೇ ಏನೋ ಕರೀತಾರೆ. ಕಣ್ಣಿಗೆ ಕೂದಲಿಗೆ ಭಾಳ ಒಳ್ಳೆಯದು ಅಂತ ಹೇಳಿ ಗೊತ್ತಿದ್ದರೆ ಇದೇ ಸೊಪ್ಪು ಅನ್ನೋದು ಕಾಯಮಿಲ್ಲ ನನಗೆ. ತಗೊಂಡೋಗಿ ಸಾಂಬಾರು ಏನಾರು ಮಾಡ್ತಿದ್ದೆ. ಗೊತ್ತಿದ್ದರೆ ಇದೇ ಸೊಪ್ಪು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ, ಯಾರಿಗೆ ಗೊತ್ತು ನೋಡೋಣ. ನಮ್ಮ ಮೈತ್ರಿ ಕಳಿಸಿದ್ಲು ಈ ಥರದ ಫೋಟೋನ, ಅದಕ್ಕೋಸ್ಕರ ನಾನು ವಿಡಿಯೋ ಫೋಟೋ ತೆಗ್ದಿದ್ದೀನಿ. ಅವಳಿಗೂ ಶೇರ್ ಮಾಡ್ತೀನಿ. ಅದೇ ಸೊಪ್ಪು ಅಂದರೆ ಕಿತ್ಕೊಂಬಂದು ಸಾಂಬಾರು ಮಾಡ್ಕೊಳೋದು, ಕಣ್ಣಿಗೆ ಹಾಗೆಯೇ ಕೂದಲು ವೈಟ್ ಹೇರ್ಸ್ ಇರುತ್ತಲ್ಲ ಅಂಥವ್ರಿಗೂ ಒಳ್ಳೇದಂತೆ ಈ ಸೊಪ್ಪು. ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಇದ್ರ ಹೆಸರು. ಹೌದು, ಏನು ಗೊನ್ನೆ ಸೊಪ್ಪು ಅಂತ ಏನೋ ಹೇಳ್ತಾರಲ್ಲ, ಹಂಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಎಲ್ಲರಿಗೂ ಬಾಯ್.